ಅದು ಮುತ್ತೂರು. ತುಂಗಾ ನದಿಯ ದಡದಲ್ಲಿ ಮಲಗಿರೋ ಪುಟ್ಟ ಹಳ್ಳಿ. ಇನ್ನೂ ಸೂರ್ಯ ಹುಟ್ಟಿರ್ಲಿಲ್ಲ. ಇಡೀ ಊರು ಕತ್ತಲಲ್ಲಿ ಮುಚ್ಚಿಕೊಂಡಿತ್ತು. ನದಿಯ ಅಲೆಗಳು ಮಾತ್ರ ಝುಳು ಝುಳು ಅಂತ ಶಬ್ದ ಮಾಡ್ತಾ ಯಾವುದೋ ಹಳೆಯ ಕತೆ ಹೇಳ್ತಿದ್ದವು. ಆ ಚುಮು ಚುಮು ಚಳಿಯಲ್ಲಿ, ಮಂಜು ಮುಸುಕಿದ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿ ನದಿ ಕಡೆಗೆ ನಡ್ಕೊಂಡು ಬರ್ತಿದ್ದ. ಅವನ ಹೆಗಲ ಮೇಲೆ ಹರಿದು ಹೋಗಿರೋ ಒಂದು ಹಳೆಯ ಬಲೆ. ಅವನೇ ನಮ್ಮ ಕಥಾನಾಯಕ ರಘು. ಅವನ ದೋಣಿ ದಡದಲ್ಲಿ ಅನಾಥವಾಗಿ ಬಿದ್ದಿತ್ತು. ಅದಕ್ಕೆ ಎಷ್ಟು ತೂತುಗಳಿತ್ತೋ ರಘುವಿನ ಬದುಕಲ್ಲಿ ಅಷ್ಟೇ ಕಷ್ಟಗಳಿದ್ವು. ಅವನ ದೋಣಿ ಹತ್ರ ಹೋಗಿ ಅದನ್ನ ನದಿಗೆ ತಳ್ಳೋಕೆ ಕಷ್ಟಪಡ್ತಿದ್ದ. ಅಷ್ಟರಲ್ಲೇ ಅಲ್ಲಿಗೆ ದೀಪದ ಬೆಳಕಿನಲ್ಲಿ ಇಬ್ಬರು ಬಂದ್ರು. ಅವರು ಈ ಊರಿನ ಶ್ರೀಮಂತ ಮೀನುಗಾರರು, ಭದ್ರಾ ಮತ್ತು ಕರಿಯ. ಅವರ ದೋಣಿಗಳು ಹೊಸದಾಗಿದ್ವು. ಏನಪ್ಪ ರಘು, ಇವತ್ತು ಅಮಾವಾಸ್ಯೆ ಕಣೋ. ದೆವ್ವಗಳು ಅಡ್ಡಾಡೋ ಟೈಮು. ಇಂಥ ಟೈಮಲ್ಲಿ ನೀನು ಸ್ಮಶಾನದ ಕಾವಲುಗಾರನ ಥರ ಈ ಹಾಳು ಬಿದ್ದ ದೋಣಿ ಹೇಳ್ಕೊಂಡು ಬಂದಿದೆಯಲ್ಲ, ನಿನಗೆ ಪ್ರಾಣದ ಭಯ ಇಲ್ವಾ? ಅಥವಾ ಹಸಿವು ನಿನ್ನ ಪ್ರಾಣಕ್ಕಿಂತ ದೊಡ್ಡದಾಯ್ತಾ? ಅಯ್ಯೋ ಸುಮ್ನಿರು ಭದ್ರಾ, ಅವನಿಗೆ ದೆವ್ವದ ಭಯ ಎಲ್ಲಿರುತ್ತೆ? ಅವನ್ ದೋಣಿ ನೋಡಿದ್ರೆ ಆ ದೆವ್ವನೇ ಹೆದರಿ ಓಡೋಗುತ್ತೆ. ಅಯ್ಯೋ, ಇವನ್ ಹತ್ರ ರಕ್ತ ಇರ್ಲಿ, ಕುಡಿಯೋಕೆ ನೀರ್ ಕೂಡ ಇಲ್ಲ ಅಂತ ದೆವ್ವ ಕೂಡ ಇವನ್ ತಂಟೆಗೆ ಬರಲ್ಲ. ಏ ರಘು, ಎಷ್ಟ್ ಸಲ ಹೇಳ್ಬೇಕು ನಿನಗೆ, ಈ ಮೀನ್ ಹಿಡಿಯೋ ಕೆಲ್ಸ ನಿನ್ ಹಣೆ ಬರಹದಲ್ಲಿಲ್ಲ ಕಣಪ್ಪ. ನಿನ್ ಕೈಲಿ ಆ ಯೋಗ ಇಲ್ಲ. ಹೋಗೆಲ್ಲಾದ್ರೂ ಕಡ್ಲೆ ಪುಡಿ ಮಾರೋ, ಇಲ್ಲ ಅಂದ್ರೆ ದೇವಸ್ಥಾನದ ಮುಂದೆ ಕೂತ್ಕೋ. ಸುಮ್ನೆ ಯಾಕೀ ನದಿ ತಾಯಿ ಪ್ರಾಣ ತಿಂತೀಯ? ಅವರ ಮಾತುಗಳು ಹರಿತವಾದ ಕತ್ತಿಯ ಹಾಗೆ ರಘುವಿನ ಎದೆಗೆ ಇಳಿಯಿತು. ರಘು ದೋಣಿ ತಳ್ಳೋದನ್ನ ನಿಲ್ಸಿದ. ನಿಧಾನವಾಗಿ ತಿರುಗಿ ಅವರ ಮುಖ ನೋಡಿದ. ಅವನ ಕಣ್ಣಲ್ಲಿ ಕೋಪ ಇರಲಿಲ್ಲ, ಆದ್ರೆ ಅಸಹಾಯಕತೆ ಮಿಶ್ರಿತವಾದ ಒಂದು ಗಟ್ಟಿತನ ಇತ್ತು. ನಗ್ರಿ ಅನ್ನಂದ್ರೆ ಎಷ್ಟು ಬೇಕೋ ಅಷ್ಟು ನಗಿ. ನಿಮ್ಮ ನಗುವಿನಿಂದ ನನ್ನ ಹಸಿವು ಇಂಗೋದಾದ್ರೆ ಇಡೀ ಊರೇ ಬಂದು ನಗಲಿ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಹೌದು ಭದ್ರಾಣ್ಣ, ನಿನ್ನ ದೋಣಿ ಹೊಸದು, ನಿನ್ನ ಬಲೆ ಗಟ್ಟಿ ಇದೆ, ನಿನ್ನ ಜೇಬಲ್ಲಿ ಕಾಂಚಾನ ಇದೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ದಿನಾ ಬೆಳಗ್ಗೆ ಎದ್ದು ಇಲ್ಲಿಗೆ ಬರೋದು ಬರೀ ಮೀನು ಹಿಡಿಯೋಕೆ ಅಷ್ಟೇ ಅಲ್ಲ, ನನ್ನ ಒಡೆದ ಕನಸುಗಳನ್ನು ಜೋಡಿಸೋಕೆ ಬರ್ತೀನಿ. ಇವತ್ತು ನನ್ನ ಬಲೆ ಖಾಲಿ ಇರಬಹುದು, ಆದರೆ ನಾನು ಯಾರ ಜೇಬಿಗೂ ಕತ್ತರಿ ಹಾಕಿಲ್ಲ, ಯಾರ ಅನ್ನಕ್ಕೂ ಕಲ್ಲು ಹಾಕಿಲ್ಲ. ನನ್ನ ಬೆವರಿನ ಮೇಲೆ ನನಗೆ ನಂಬಿಕೆ ಇದೆ. ಈ ನದಿ ತಾಯಿ ಇವತ್ತು ಸುಮ್ಮನಿರಬಹುದು, ಆದರೆ ಯಾವತ್ತೂ ಹೀಗೆ ಇರಲ್ಲ. ನನ್ನ ಹೆಂಡತಿ ಕಾವೇರಿ ಮನೇಲಿ ಖಾಲಿ ಪಾತ್ರೆ ಮುಂದೆ ಕೂತು ಕಣ್ಣೀರು ಹಾಕಿರಬಹುದು, ಆದರೆ ಅವಳು ಯಾವತ್ತೂ ನನ್ನನ್ನು ಬಿಟ್ಟುಕೊಟ್ಟಿಲ್ಲ. ಅದೇ ನನಗೆ ಆಸ್ತಿ. ನೀವು ಶ್ರೀಮಂತರು, ನಿಮಗೆ ಬಡವನ ನೋವು ತಮಾಷೆಯಾಗಿ ಕಾಣುತ್ತೆ, ಆದರೆ ನೆನಪಿರಲಿ, ಚಕ್ರ ತಿರುಗುತ್ತೆ. ಓಹೋ, ಬಿಕಾರಿಗೆ ಫಿಲಾಸಫಿ ಬೇರೆ ಬರುತ್ತೆ. ಬಾಯಿ ಬಡ್ಕೊಡೋದು ಕಲ್ತಿದ್ಯಾ, ಆದರೆ ಮೀನು ಹಿಡಿಯೋದು ಕಲ್ತಿಲ್ಲ. ಸರಿ ಸರಿ, ಹೋಗಿ ಬಲೆ ಬೀಸು, ನೋಡೋಣ ಇವತ್ತು ಎಷ್ಟು ಹಿಡಿತೀಯ ಅಂತ. ಸಂಜೆ ಸಿಗೋಣ, ಆಗ್ಲೂ ಇದೇ ಡೈಲಾಗ್ ಹೊಡಿತೀಯಾ ನೋಡೋಣ. ನಡೀರಿ ಗೌಡ್ರೆ, ಇವನ್ ಜೊತೆ ಮಾತಾಡಿದ್ರೆ ನಮ್ ಟೈಮ್ ವೇಸ್ಟ್. ಇವನ್ಗೆ ಆ ನದಿ ತಾಯಿನೇ ಪಾಠ ಕಲಿಸ್ತಾಳೆ. ಅವರಿಬ್ರು ದೋಣಿ ಏರಿ ಹೋದ್ರು. ರಘು ಭಾರವಾದ ಮನಸ್ಸಿನಿಂದ ತನ್ನ ಒಡೆದ ದೋಣಿನ ನದಿಗೆ ಇಳಿಸಿದ. ಅಂದು ಇಡೀ ದಿನ ಬಿಸಿಲು ನೆತ್ತಿ ಸುಟ್ಟಿತ್ತು. ರಘು ಒಮ್ಮೆ, ಎರಡಲ್ಲ, 100 ಸಲ ಬಲೆ ಬೀಸಿದ. ಪ್ರತಿ ಸಲ ಬಲೆ ಎಳೆಯುವಾಗಲೂ ಅವನ ಕಣ್ಣಲ್ಲಿ ಒಂದು ಆಸೆ ಇರ್ತಿತ್ತು. ಈ ಸಲ ಆದ್ರೂ ದೊಡ್ಡ ಮೀನು ಸಿಗ್ಲಿ ಅಂತ. ಆದ್ರೆ ವಿಪರ್ಯಾಸ ನೋಡಿ, ಸಂಜೆ ಸೂರ್ಯ ಮುಳುಗೋವಾಗ ಅವನ ಬಲೆಗೆ ಸಿಕ್ಕಿದ್ದು ಕೇವಲ ಪಾಚಿ, ಕಸ ಮತ್ತು ಸತ್ತ ಏಡಿಗಳು. ರಘು ಆಕಾಶ ನೋಡಿ ಕಣ್ಣೀರು ಹಾಕಿದ. ಯಾಕೆ ತಾಯಿ, ಯಾಕೆ ಇಷ್ಟು ಪರೀಕ್ಷೆ ಮಾಡ್ತೀಯ ಅಂತ ನದಿನ ಕೇಳಿದ. ಆದ್ರೆ ನದಿ ಮೌನವಾಗಿ ಹರಿತಿತ್ತು. ರಘು ಬರಿಗೈಲಿ ಭಾರವಾದ ಹೆಜ್ಜೆಗಳನ್ನ ಇಡ್ತಾ ಮನೆ ಕಡೆ ನಡೆದ. ರಘುವಿನ ಮನೆ ತುಂಬಾ ಹಳೆದು. ಮೇಲೆ ತೆಂಗಿನ ಗರಿ, ಸುತ್ತಲೂ ಮಣ್ಣಿನ ಗೋಡೆ, ಒಳಗೆ ಚಿಮಿನಿ ದೀಪದ ಮಂಕು ಬೆಳಕು.
ಅಲ್ಲಿ ಕಾವೇರಿ ಬಾಗಿಲನ್ನೇ ನೋಡ್ತಾ ಕೂತಿದ್ಲು. ಅವಳ ಮುಖ ಬಾಡಿ ಹೋಗಿತ್ತು. ರಘು ಬರಿಗೈಲಿ ಒಳಗೆ ಬಂದ. ಬಂದ್ರಿ ಅಲ್ವಾ, ಕೈಕಾಲ್ ತೋರ್ಕೊಳ್ಳಿ. ಯಾಕ್ ಮುಖ ಹಂಗೆ ಮಾಡ್ಕೊಂಡಿದ್ದೀರಾ? ಇವತ್ತು ಏನೂ ಸಿಗ್ಲಿಲ್ವಾ? ಇಲ್ಲ ಕಣೆ, ಇವತ್ತು ಆ ನದಿ ತಾಯಿ ನನ್ನ ಕೈ ಬಿಟ್ಲು. ನನ್ನ ಹಣೆ ಬರಹನೇ ಸುಟ್ಟು ಹೋಗಿದೆ. ಊರ ಜನ ಆಡ್ಕೊಳ್ಳೋದು ನಿಜ, ನಾನೊಬ್ಬ ಅಪ್ರಯೋಜಕ ಗಂಡ. ಬೆಳಿಗ್ಗೆ ಹೋದವನು ಸಂಜೆ ಬರ್ತೀನಿ, ಮೈ ಮುರಿಯೋ ಹಾಗೆ ದುಡೀತೀನಿ, ಆದರೆ 1 ರೂಪಾಯಿ ಸಂಪಾದನೆ ಮಾಡಲ್ಲ. ನಿನ್ನ ಕೊರಳಿಗೆ ಒಂದು ಒಳ್ಳೆ ಕರಿಮಣಿ ಸರ ಇರಲಿ, ಹೊಟ್ಟೆಗೆ ಒಂದು ಹಿಡಿ ಅನ್ನ ಹಾಕೋಕು ನನ್ನ ಕೈಲಿ ಆಗ್ತಿಲ್ವಲ್ಲ ಕಾವೇರಿ. ನನ್ನಂಥವನ್ನ ಕಟ್ಟಿಕೊಂಡು ನೀನು ನರಕ ಅನುಭವಿಸ್ತಿದೀಯ. ನಿನಗೆ ಬೇರೆ ಯಾರಾದರೂ ಸಿಕ್ಕಿದ್ರೆ ಇಷ್ಟೊತ್ತಿಗೆ ರಾಣಿ ಥರ ಇರ್ತಿದ್ದೆ. ರೀ, ಸಾಕ್ ನಿಲ್ಸಿ, ಇನ್ನೊಂದ್ ಮಾತಾಡ್ಬೇಡಿ. ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ? ನಾನ್ ನಿಮ್ ಆಸ್ತಿ ನೋಡಿ ಮದ್ವೆ ಆಗಿದ್ನಾ ಅಥವಾ ನಿಮ್ ಬಂಗಾರ ನೋಡಿ ಬಂದಿದ್ನಾ? ನಿಮ್ ಗುಣ ನೋಡಿ ಬಂದದ್ದು. ನೀವ್ ಸೋತ್ ಮಾತಾಡಿದ್ರೆ ನನ್ ಪ್ರಾಣ ಹೋದ ಹಂಗಾಗತ್ತೆ. ಇವತ್ ಕಷ್ಟ ಇದೆ, ನಾಳೆ ಸುಖ ಬರುತ್ತೆ. ಊರವ್ರು ಆಡ್ಕೊಳ್ತಾರೆ ಅಂತ ನೀವು ಕುಗ್ಗಿ ಹೋದ್ರೆ ನಾನೇನ್ ಮಾಡ್ಬೇಕು? ನಾವ್ ಗಂಜಿ ಕುಡಿದ್ರೂ ಒಟ್ಟಿಗೆ ಕುಡಿಯೋಣ, ಉಪವಾಸ ಇದ್ರೂ ಒಟ್ಟಿಗಿರೋಣ. ನೀವಿದ್ದೀರಾ ಅಲ್ವಾ, ಅದೇ ನನಗೆ ಕೋಟಿ ಆಸ್ತಿ. ಧೈರ್ಯ ತಗೊಳ್ಳಿ, ನಾಳೆ ಖಂಡಿತ ಮೀನ್ ಸಿಗುತ್ತೆ. ನಿನ್ನ ಈ ಮಾತುಗಳೇ ನನ್ನನ್ನು ಇನ್ನೂ ಬದುಕಿಸಿರೋದು ಕಾವೇರಿ. ಆದರೆ ವಾಸ್ತವ ಕಹಿಯಾಗಿದೆ. ಮನೇಲಿ ಅಕ್ಕಿ ಡಬ್ಬ ಪೂರ್ತಿ ಖಾಲಿಯಾಗಿದೆ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ನೆನ್ನೆ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಅಂತ. ನಾಳೆಯಿಂದ ಏನ್ ಮಾಡೋದು? ನೀನು ಉಪವಾಸ ಇರೋದನ್ನ ನೋಡೋ ಶಕ್ತಿ ನನಗಿಲ್ಲ. ನನ್ಗೇನಾಗಿಲ್ಲ ರೀ. ಪಕ್ಕದ ಮನೆ ರಾಧಕ್ಕ ಸ್ವಲ್ಪ ರಾಗಿ ಹಿಟ್ಟು ಕೊಟ್ಟಿದ್ರು, ಅದ್ರಲ್ಲೇ ಅಂಬಳಿ ಮಾಡಿದ್ದೀನಿ. ಬನ್ನಿ ಕುಡಿಯೋಣ. ಆ ರಾಗಿ ಹಿಟ್ಟು ನೀನು ಸಾಲ ಕೇಳಿ ತಂದಿದ್ದು ಅಂತ ನಂಗೆ ಗೊತ್ತು. ಛೇ, ಎಂಥ ಪರಿಸ್ಥಿತಿ ಬಂತಪ್ಪ. ಅವರಿಬ್ಬರೂ ಕಣ್ಣೀರು ಹಾಕುತ್ತಾ ಆ ನೀರಂಬಲಿನ ಕುಡಿದು ಮಲಗಿದ್ರು. ಮರುದಿನ ರಘು ಒಂದು ಕಠಿಣ ನಿರ್ಧಾರ ಮಾಡಿದ. ತಾನು ಇನ್ನು ಸಾಲ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತ. ಅವನು ಊರಿನ ಮುಖಂಡ ಬಸವರಾಜ್ ಅವರ ಹತ್ರ ಹೋದ. ಆಗ ರಘು ಮತ್ತು ಬಸವರಾಜ್ ಇಬ್ರು ಸೇರಿ ಊರಿನ ಲೇವಾದೇವಿಗಾರ ಶಿವಪ್ಪ ಗೌಡ್ರ ಮನೆಗೆ ಹೋದ್ರು. ಶಿವಪ್ಪ ಗೌಡ್ರು ತಮ್ಮ ಜಗುಲಿ ಮೇಲೆ ದೊಡ್ಡ ಕುರ್ಚಿಯ ಮೇಲೆ ಆರಾಮಾಗಿ ಕೂತಿದ್ರು. ಅವರ ಕಣ್ಣಲ್ಲಿ ದುರಹಂಕಾರ ಎದ್ದು ಕಾಣ್ತಿತ್ತು. ಗೌಡ್ರೆ, ನಮಸ್ಕಾರ. ಓಹೋ, ಬನ್ನಿ ಬನ್ನಿ ಮುಖಂಡರೇ. ಇವನ್ ಯಾರು ನಿಮ್ಮ ಹಿಂದೆ? ಓ, ನಮ್ಮ ಮಹಾನ್ ಮೀನುಗಾರ ರಘು ಅಲ್ವಾ? ಏನಪ್ಪ, ಗಾಳಕ್ಕೆ ಮೀನು ಬೀಳ್ತಿಲ್ವಾ? ಈಗ ನಮ್ಮ ಹತ್ರ ಬಲೆ ಬೀಸೋಕೆ ಬಂದ್ಯಾ? ದುಡ್ಡು ಬೇಕಾ? ಹೌದು ಗೌಡ್ರೆ, ಮನೆಯಲ್ಲಿ ಗಂಜಿಗೂ ಗತಿ ಇಲ್ದಂಗೆ ಆಗಿದೆ. ನನ್ನ ಹೆಂಡತಿ ಉಪವಾಸ ಇದ್ದಾಳೆ. ದಯವಿಟ್ಟು ಸ್ವಲ್ಪ ಸಾಲ ಕೊಡಿ. ನನ್ನ ದೋಣಿ ಮೇಲೆ ಬೇಕಾದ್ರೆ ಪತ್ರ ಬರೆಸಿಕೊಳ್ಳಿ, ನಾನು ದುಡಿದು ತೀರಿಸ್ತೀನಿ. ನಿನ್ನ ದೋಣಿನಾ? ಅದನ್ನ ಸೌದೆಗೆ ಹಾಕಿದ್ರೂ ಒಲೆ ಉರಿಯಲ್ಲ. ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಆದ್ರೆ ಮುಖಂಡರು ಕರ್ಕೊಂಡು ಬಂದಿದ್ದಾರೆ ಅಂತ ಸುಮ್ನೆ ಬಿಡೋಕೆ ಆಗಲ್ಲ. ಸುಮ್ನಿರಿ ಶಿವಪ್ನವ್ರೆ, ಪಾಪ ಕಷ್ಟದಲ್ಲಿದ್ದಾನೆ, ಹೀಯಾಳಿಸ್ಬೇಡಿ. ಒಂದು 15,000 ರೂಪಾಯಿ ಕೊಡಿ, ನಾನೇ ಜವಾಬ್ದಾರಿ. ಅವನು ಪ್ರಾಮಾಣಿಕ, ಹೇಗಾದ್ರೂ ಮಾಡಿ ತೀರ್ಸ್ತಾನೆ. ಸರಿ, ಮುಖಂಡರು ಹೇಳ್ತಿದ್ದಾರೆ ಅಂತ ಕೊಡ್ತೀನಿ. ಆದ್ರೆ ರಘು, ಕಿವಿಗೊಟ್ಟು ಕೇಳಿಸ್ಕೋ. ಬಡ್ಡಿ ಲೆಕ್ಕಾಚಾರ ನಿನಗೆ ಗೊತ್ತು. ಇವತ್ತಿಂದ ಸರಿಯಾಗಿ 2 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಬಡ್ಡಿ ಸಮೇತ 15,000 ವಾಪಸ್ ಕೊಡಬೇಕು. 1 ದಿನ ತಡ ಆದ್ರೂ ಸರಿ, ನಿನ್ನ ಆ ಗುಡಿಸಲು, ನಿನ್ನ ಆ ಹಳೆ ದೋಣಿ ಎಲ್ಲ ಜಪ್ತಿ ಮಾಡ್ತೀನಿ. ಆಮೇಲೆ ನಿನ್ನ ಹೆಂಡತಿ ಜೊತೆ ಬೀದಿಲಿ ನಿಲ್ಬೇಕಾಗುತ್ತೆ, ಹುಷಾರ್. ಆಯ್ತು ಗೌಡ್ರೆ, ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮ ಸಾಲ ತೀರಿಸ್ತೀನಿ. ಇದು ನನ್ನ ಸತ್ಯ. ರಘುಗೆ ಸಾಲ ಸಿಕ್ತು, ಮನೆಗೆ ರೇಷನ್ ಬಂತು, ಹಾಗೂ ಕಾವೇರಿ ಮುಖದಲ್ಲಿ ಸ್ವಲ್ಪ ನಗು ಬಂತು. ಆದ್ರೆ ವಿಧಿಯಾಟ ಬೇರೆ ಇತ್ತು. ದುಡ್ಡು ಖರ್ಚಾಗ್ತಾ ಹೋಯ್ತು, ಆದ್ರೆ ಮೀನು ಸಿಗೋದು ಮಾತ್ರ ಹೆಚ್ಚಾಗ್ಲಿಲ್ಲ. ದಿನಕ್ಕೆ 50-100 ರೂಪಾಯಿ ಮಾತ್ರ ಸಿಕ್ತಿತ್ತು.
ಸಾಲ ತೀರ್ಸೋದಿರ್ಲಿ, ಬಡ್ಡಿ ಕಟ್ಟೋಕ್ಕೂ ದುಡ್ಡಿರ್ಲಿಲ್ಲ. ಹೀಗೆ ದಿನಗಳು ಉರುಳಿದವು. ಅಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ರಘು ಬಲೆ ಬೀಸಿದ. ಸಿಕ್ಕಿದ್ದು ಕೇವಲ 2 ಸಣ್ಣ ಮೀನು. ನಿರಾಸೆಯ ಕಡಲಲ್ಲಿ ಮುಳುಗಿದ್ದ ರಘು ಊರ ಕಡೆ ಹೋಗದೆ ನದಿಯ ಇನ್ನೊಂದು ದಡದಲ್ಲಿರೋ ದಟ್ಟ ಕಾಡಿನ ಕಡೆ ದೋಣಿ ಬಿಟ್ಟ. ಅಲ್ಲಿ ಮನುಷ್ಯರ ಸಂಚಾರವೇ ಇರಲಿಲ್ಲ. ದೇವ್ರೆ, ನನ್ನ ದಾರಿ ಮುಚ್ಚಿ ಹೋಯ್ತಪ್ಪ. ಇನ್ನು 3 ದಿನ ಬಾಕಿ ಇದೆ. ಸಾಲ ತೀರಿಸ್ಲಿಲ್ಲ ಅಂದ್ರೆ ಆ ಗೌಡ್ರು ನನ್ನ ಬೀದಿಗೆ ಹಾಕ್ತಾರೆ. ಕಾವೇರಿನ ಕರ್ಕೊಂಡು ಎಲ್ಲಿಗೆ ಹೋಗ್ಲಿ? ಸಾಯೋದೊಂದೇ ದಾರಿ ನಂಗೆ. ಹೀಗೆ ಯೋಚನೆ ಮಾಡ್ತಾ ಕಣ್ಣೀರು ಹಾಕುತ್ತಾ ಕಾಡಿನ ದಾರಿಲಿ ನಡ್ಕೊಂಡು ಹೋಗ್ತಿದ್ದ. ಆಗ ಕಾಡಿನ ಮಧ್ಯದಿಂದ ಒಬ್ಬ ಮುದಿ ಅಜ್ಜಿ ನಡ್ಕೊಂಡು ಬಂದ್ರು. ಆ ಅಜ್ಜಿ ನೋಡಕ್ಕೆ ತುಂಬಾ ವಿಚಿತ್ರವಾಗಿದ್ರು. ಬಿಳಿ ಕೂದಲು, ಕೈಯಲ್ಲಿ ಒಂದು ಒಣಗಿದ ಕೋಲು. ಆದ್ರೆ ಆ ಅಜ್ಜಿಯ ಕಣ್ಣಲ್ಲಿ ಒಂದು ವಿಚಿತ್ರವಾದ ಕಾಂತಿ ಇತ್ತು. ಮಗನೇ, ಓ ಮಗನೇ, ದೋಣಿಯವನೇ. ಯಾರದು? ಅಜ್ಜಿ, ನೀವು ಈ ಘೋರ ಕಾಡಲ್ಲಿ ಸಂಜೆ ಹೊತ್ತಲ್ಲಿ ಒಬ್ರೇ ಏನ್ ಮಾಡ್ತಿದ್ದೀರಾ? ದಾರಿ ತಪ್ಪಿದ್ದೀರಾ? ಹುಲಿ ಸಿಂಹ ಇರುತ್ತೆ ಇಲ್ಲಿ. ಹೌದು ಮಗನೇ, ದಾರಿನೂ ತಪ್ಪಿದ್ದೀನಿ, ಬದುಕಿನ ದಾರಿನೂ ಕಳ್ಕೊಂಡಿದ್ದೀನಿ. ಹಸಿವು ನನ್ನ ಪ್ರಾಣ ತೆಗೀತಾ ಇದೆ ಕಣಪ್ಪ. 3 ದಿನ ಆಯ್ತು ಮಗನೇ, ಒಂದಗುಳು ಅನ್ನ ತಿಂದು. ಕಣ್ಣು ಕತ್ಲೆ ಬರ್ತಿದೆ. ನಿನ್ನ ಹತ್ರ ಏನಾದ್ರೂ ತಿನ್ನೋಕೆ ಇದ್ರೆ ಕೊಡ್ತೀಯಾ? ಪುಣ್ಯ ಬರುತ್ತೆ. ಅಜ್ಜಿ, ನನ್ನ ಹಣೆ ಬರಹ ನೋಡಿ. ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಬೆವರಿಳಿಸಿ ಬಲೆ ಬೀಸಿದ್ದೀನಿ. ಸಿಕ್ಕಿರೋದು ಬರೀ ಈ 2 ಚಿಕ್ಕ ಮೀನು. ಇದನ್ನ ಮನೆಗೆ ತಗೊಂಡು ಹೋದ್ರೆ ನನಗೂ ಕಾವೇರಿಗೂ ಅರ್ಧ ಹೊಟ್ಟೆಗಾದರೂ ಆಗ್ತಿತ್ತು. ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ಈಗ ಇದನ್ನು ನಿಮಗೆ ಕೊಟ್ರೆ ನಾವು ಇವತ್ತು ಉಪವಾಸ ಮಲಗಬೇಕು. ಪರವಾಗಿಲ್ಲ ಬಿಡು ಮಗನೆ, ನಿನ್ ಕಷ್ಟ ನಂಗೊತ್ತು. ನಿನ್ ಮುಖದಲ್ಲೇ ಬಡತನ ಕಾಣ್ತಿದೆ. ನೀನ್ ತಗೊಂಡು ಹೋಗು. ಈ ಮುದುಕಿ ಸತ್ರೆ ಯಾರಿಗೇನ್ ನಷ್ಟ? ಮಣ್ಣಲ್ಲಿ ಮಣ್ಣಾಗ್ತೀನಿ. ಹೋಗು ಮಗನೆ. ಅಜ್ಜಿ ಹೀಗೆ ಹೇಳಿ ನಿಧಾನವಾಗಿ ಅಳುತ್ತಾ ಹಿಂದೆ ತಿರುಗಿದ್ಲು. ಅವಳು ನಡೆಯೋಕ್ಕಾಗದೆ ತೂರಾಡೋದನ್ನ ನೋಡಿ ರಘುವಿನ ಮನಸ್ಸು ಕರಗಿತ್ತು. ಅವನ ಒಳಗಿದ್ದ ಮನುಷ್ಯತ್ವ ಎಚ್ಚರವಾಯಿತು. ನಿಲ್ಲಜ್ಜಿ, ನಿಲ್ಲು, ಹೋಗ್ಬೇಡಿ. ಛೆ, ನಾನು ಮನುಷ್ಯನ? ಒಬ್ಬ ಹಸಿದ ಜೀವದ ಮುಂದೆ ನನ್ನ ಹಸಿವು ಲೆಕ್ಕನ? ನನ್ನ ಹತ್ರ ಯೌವನ ಇದೆ, ನಾಳೆ ದುಡೀತೀನಿ. ಆದರೆ ನಿಮಗೆ ಈ ವಯಸ್ಸಲ್ಲಿ ಯಾರು ಕೊಡ್ತಾರೆ? ತಗೊಳ್ಳಿ, ಈ 2 ಮೀನು ನಿಮ್ಮದೆ. ನಾನು ಹೇಗೋ ನದಿ ನೀರು ಕುಡಿದು ಮಲಗ್ತೀನಿ. ನೀವು ಇದನ್ನ ಸುಟ್ಕೊಂಡು ತಿನ್ನಿ. ನೀನ್ ತುಂಬಾ ಒಳ್ಳೆಯವನಪ್ಪ. ನಿನ್ನ ಸ್ವಂತ ಹಸಿವು ಬದಿಗಿಟ್ಟು ಈ ಮುದುಕಿ ಹಸಿವು ನೀಗಿಸಿದ್ಯಲ್ಲ, ನಿನ್ನ ಮನಸ್ಸು ತುಂಬಾ ದೊಡ್ಡದು. ಈ ಅರಣ್ಯದಲ್ಲಿ ನಿನಗೆ ಭಯ ಆಗಲ್ವಾ? ಹೊಟ್ಟೆಪಾಡಿನ ಚಿಂತೆ ಇರೋನಿಗೆ ದೆವ್ವದ ಭಯ ಇರಲ್ಲ ಅಜ್ಜಿ. ಸಾಲದ ಶೂಲ ನನ್ನ ಚುಚ್ಚುತ್ತಿದೆ. ಇನ್ನೇನು 3 ದಿನದಲ್ಲಿ ನನ್ನ ಪ್ರಾಣ ಹೋದ್ರೂ ಆಶ್ಚರ್ಯ ಇಲ್ಲ. ನೀವು ಊಟ ಮಾಡಿ ಅಜ್ಜಿ. ಹೆದರಬೇಡ ರಘು. ಧರ್ಮ ಮಾಡೋನಿಗೆ ಸಾವು ಬಂದರೂ ಅದು ಹೊಸ ದಾರಿ ತೋರಿಸುತ್ತೆ. ನಿನ್ನ ಪ್ರಾಮಾಣಿಕತೆ ಒಂದಲ್ಲ ಒಂದಿನ ನಿನಗೆ ದೊಡ್ಡ ಸಂಪತ್ತು ತಂದುಕೊಡುತ್ತೆ. ಹೋಗು ಮಗನೆ, ಒಳ್ಳೇದಾಗತ್ತೆ. ಏನಾದ್ರೂ ಕಷ್ಟ ಬಂದ್ರೆ ಇದೇ ಕಾಡಿನ ದಾರಿಲಿ ನೇರವಾಗಿ ಬಾ. ನಿನಗೊಂದು ಗುಡಿಸಲ್ ಸಿಗುತ್ತೆ. ಹೀಗೆ ರಘು ಅಜ್ಜಿಗೆ ನಮಸ್ಕಾರ ಮಾಡಿ ಮನೆಗೆ ಬಂದ. ಅಂದು ರಾತ್ರಿ ರಘು ಮತ್ತು ಕಾವೇರಿ ಬರೀ ನೀರು ಕುಡಿದು ಮಲಗಿದ್ರು. ಮೂರು ದಿನ ಹೀಗೆ ಕಳೆತು. ಇವತ್ತೇ ಸಾಲದ ಕೊನೆಯ ದಿನ ಆಗಿತ್ತು. ಮರುದಿನ ಬೆಳಗ್ಗೆ ಶಿವಪ್ಪ ಗೌಡ್ರು ಬರೋದು ಗ್ಯಾರಂಟಿ. ರಘು ಹತ್ರ 1 ರೂಪಾಯಿ ಕೂಡ ಇರ್ಲಿಲ್ಲ. ರೀ, ಸೂರ್ಯ ಮುಳುಗ್ತಾ ಇದ್ದಾನೆ. ಇವತ್ ಕರೆದ್ರೆ ಮುಗೀತ್ ನಮ್ ಕತೆ. ನಾಳೆ ಸಾಲ ಕೇಳೋಕೆ ಗೌಡ್ರು ಬರ್ತಾರೆ. ಏನ್ ಮಾಡೋದು? ಅವ್ರು ಬಂದು ಮನೆಯಿಂದ ಆಚೆ ಹಾಕಿದ್ರೆ... ಛೆ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನಗ್ಯಾಕೂ ಆ ಅಜ್ಜಿ ನೆನಪಾಗ್ತಿದ್ದಾರೆ. ಅವ್ರು ಹೇಳಿದ್ರು ಕಷ್ಟ ಬಂದ್ರೆ ನನ್ನ ಹುಡ್ಕೊಂಡು ಬಾ ಅಂತ. ನಾನು ಈಗಲೇ ಆ ಕಾಡಿಗೆ ಹೋಗಿ ಬರ್ತೀನಿ. ಏನಾದರೂ ದಾರಿ ಸಿಗ್ಬೋದು. ನೀನ್ ಬಾಗಿಲು ಹಾಕ್ಕೊಂಡು ಒಳಗಿರೋ.
ಈಗ್ಲಾ ಕತ್ತಲಲ್ಲಿ ಕಾಡಿಗೆ ಹೋಗ್ತೀರಾ? ಹೌದು ಕಣೆ, ಇದೊಂದೇ ದಾರಿ. ನಾನು ಬರ್ತೀನಿ. ರಘು ದೋಣಿ ಏರಿ ಕತ್ತಲಲ್ಲಿ ಅದೇ ಜಾಗಕ್ಕೆ ಹೋದ. ಕಾಡಿನ ಒಳಗೆ ಓಡಿದ. ಮುಳ್ಳುಗಳು ಕಾಲಿಗೆ ಚುಚ್ಚಿದ್ರೂ ಲೆಕ್ಕಿಸ್ಲಿಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಒಂಟೆ ಗುಡಿಸಲು ಕಾಣ್ತು. ಬಾಗಿಲು ತೆಗೆದಿತ್ತು. ಒಳಗೆ ಒಂದು ಸಣ್ಣ ದೀಪ ಉರಿತಿತ್ತು. ಅಜ್ಜಿ, ಅಜ್ಜಿ, ಎಲ್ಲಿದ್ಯಾ? ನಾನು ರಘು ಬಂದಿದ್ದೀನಿ. ನನಗೆ ಸಹಾಯ ಬೇಕಜ್ಜಿ. ಯಾರೂ ಉತ್ತರ ಕೊಡ್ಲಿಲ್ಲ. ರಘು ನಿಧಾನವಾಗಿ ಗುಡಿಸಲ ಒಳಗೆ ಹೋದ. ಅಲ್ಲಿ ಕಂಡ ದೃಶ್ಯ ನೋಡಿ ಅವನ ಎದೆ ಧಗ್ಗಂತು. ಅವನ ಕಣ್ಣುಗಳನ್ನ ಅವನೇ ನಂಬಲಿಲ್ಲ. ಅಲ್ಲಿ ನೆಲದ ಮೇಲೆ ಒಂದು ಹಳೆಯ ಚಾಪೆಯ ಮೇಲೆ ರಾಶಿ ರಾಶಿ ಬಂಗಾರದ ನಾಣ್ಯಗಳು, ವಜ್ರದ ಹಾರಗಳು, ಮುತ್ತು ರತ್ನಗಳು ಬಿದ್ದಿದ್ವು. ಯಾರೋ ಸುರಿದು ಹೋದ ಹಾಗಿತ್ತು. ಅದರ ಬೆಲೆ ಕೋಟಿ ಕೋಟಿಯಾಗುತ್ತಿತ್ತು. ದೇವ್ರೇ, ಇದೇನಿದು? ಇಷ್ಟೊಂದು ಆಸ್ತಿ! ಅಜ್ಜಿ ಎಲ್ಲಿ ಹೋದ್ರು? ಇದು ಕಳ್ಳರ ಆಸ್ತಿನಾ ಅಥವಾ ಅಜ್ಜಿ ರಾಜವಂಶದವಳ? ಇಲ್ಲ ಇಲ್ಲ, ಇದು ಕನಸಿರಬೇಕು. ರಘುವಿನ ಮನಸ್ಸಿನಲ್ಲಿ ದೊಡ್ಡ ಯುದ್ಧ ನಡೆಯಿತು. ಒಂದು ಮನಸ್ಸು ಹೇಳ್ತು, ರಘು ನೋಡು, ಯಾರೂ ಇಲ್ಲ. ಇದರಲ್ಲಿ ಒಂದೇ ಒಂದು ಹಿಡಿ ತಗೊಂಡು ಹೋಗು. ನಿನ್ ಸಾಲ ತೀರುತ್ತೆ. ಕಾವೇರಿಗೆ ಅರಮನೆ ಕಟ್ಟಿಸಬಹುದು. ಆ ಭದ್ರ ಕರಿಯ ಎಲ್ಲರ ಬಾಯಿ ಮುಚ್ಚಿಸಬಹುದು. ಯಾರಿಗೂ ಗೊತ್ತಾಗಲ್ಲ. ತಗೊಂಡು ಹೋಗು. ಇನ್ನೊಂದು ಮನಸ್ಸು ಹೇಳ್ತು, ಬೇಡ ರಘು, ಇದು ನಿಂದಲ್ಲ. ಕದಿಯೋದ್ ಪಾಪ. ನೀನ್ ಬಡವನಾದ್ರೂ ಕಳ್ಳ ಅಲ್ಲ. ಅಜ್ಜಿ ನಂಬಿಕೆಯಿಂದ ಬಾಗಿಲು ತೆಗೆದಿಟ್ಟಿದ್ದಾಳೆ. ನೀನ್ ಮೋಸ ಮಾಡಬೇಡ. ರಘು ಆ ಬಂಗಾರದ ರಾಶಿ ಮುಂದೆ ಕೂತ. ಅವನ ಕೈಗಳು ನಡುಗ್ತಿದ್ವು. ಅವನು ಒಂದು ಚಿನ್ನದ ಸರನ ಕೈಗೆ ಎತ್ತಿಕೊಂಡ. ಅದು ಅವನ ಬದುಕನ್ನೇ ಬದಲಿಸಬಲ್ಲದು. ಆದ್ರೆ ಮರುಕ್ಷಣವೇ ಅದನ್ನ ಬೇಡ ಬೇಡ, ಇದು ಪಾಪಧನ. ಆದರೆ ಅಜ್ಜಿ ಬರೋರ್ಗೂ ಕಾಯ್ತೀನಿ. ಅವರೇ ಸ್ವಲ್ಪ ನನ್ನ ಕಷ್ಟ ನೋಡಿ ಏನಾದರೂ ಕೊಡ್ತಾರೆ. ಅವರು ಒಂದು ಚಿನ್ನದ ನಾಣ್ಯ ಕೊಟ್ರೆ ಸಾಕು, ಅದರಿಂದ ಸಾಲ ತೀರುತ್ತೆ. ಹೀಗೆ ಅಂದುಕೊಂಡು ರಘು ಗಂಟೆಗಟ್ಟಲೆ ಅಲ್ಲೇ ಕೂತ. ಮಧ್ಯರಾತ್ರಿ ಆಯಿತು. ಅಜ್ಜಿ ಬರಲಿಲ್ಲ. ರಘು ಎದ್ದು ನಿಂತ. ಒಂದು ಚಿನ್ನದ ನಾಣ್ಯನೂ ಮುಟ್ಟದೆ ಕೈ ಮುಗಿದು ಭಾರವಾದ ಹೃದಯದಿಂದ ಹೊರಗೆ ಬಂದ. ಇದು ನನಗೆ ಸೇರಿದ್ದಲ್ಲ. ಪಾಪದ ಹಣದಿಂದ ಸಾಲ ತೀರಿಸೋದ್ರ ಬದಲು ಗೌಡ್ರ ಕಾಳಿಗೆ ಬಿದ್ದು ಸಮಯ ಕೇಳ್ತೀನಿ. ಕಳ್ಳ ಆಗೋದು ಬೇಡ. ರಘು ಖಾಲಿ ಕೈಲಿ ಮನೆಗ್ ಬಂದ. ಕಾವೇರಿ ನಿದ್ದೆ ಮಾಡದೆ ಕಾಯ್ತಿದ್ಲು. ಏನಾಯ್ತು ರೀ? ಅಜ್ಜಿ ಸಿಕ್ಲಾ? ಏನಾದ್ರೂ ಸಹಾಯ ಮಾಡಿದ್ಲಾ? ದುಡ್ಡು ಸಿಕ್ತಾ? ಇಲ್ಲ ಕಾವೇರಿ, ಅಜ್ಜಿ ಸಿಗ್ಲಿಲ್ಲ. ಆದ್ರೆ ಅಲ್ಲಿ ಬೆಟ್ಟದಷ್ಟು ಬಂಗಾರ ಇತ್ತು. ಅರಮನೆ ಕಟ್ಟುವಷ್ಟು ಒಡವೆ ಇತ್ತು. ಬಂಗಾರನ ಮತ್ತೆ ತಗೊಂಡ್ ಬಂದ್ರೇನ್ರಿ? ಇಲ್ಲ ಕಣೆ, ಅದು ನಮ್ಮದಲ್ಲ. ಕದ್ದು ತಂದ್ರೆ ನಮಗೂ ಆ ಕಳ್ಳರಿಗೂ ಏನ್ ವ್ಯತ್ಯಾಸ? ನಮ್ಮ ಕಷ್ಟಕ್ಕೆ ಪ್ರಾಮಾಣಿಕತೆ ಬಳಿ ಕೊಡೋದು ಬೇಡ ಅಂತ ಬರಿಗೈಲಿ ಬಂದೆ. ನೀವು ಮಾಡಿದ್ದು ಸರಿ ಇದೆ ರೀ. ನೀವು ಕಳ್ಳತನ ಮಾಡಿ ತಂದಿದ್ರೆ ಆ ಅನ್ನ ನಮ್ಗೆ ವಿಷ ಆಗ್ತಿತ್ತು. ಗೌಡ್ರು ಬರ್ಲಿ, ಮನೆ ಕಿತ್ಕೊಳ್ಳಿ. ಬೇಕಿದ್ರೆ ಜೈಲಿಗೆ ಹಾಕ್ಸಿದ್ರೂ ಪರವಾಗಿಲ್ಲ. ನಾ ತಲೆ ಎತ್ಕೊಂಡೇ ಇರೋಣ. ನಿಮ್ ಈ ಗುಣನೇ ನನಗ್ ತುಂಬಾ ಇಷ್ಟ. ಅವತ್ತು ಬೆಳಗ್ಗೆ ಊರು ಎಚ್ಚರವಾಗುವ ಮುನ್ನವೇ ರಘುವಿನ ಮನೆ ಬಾಗಿಲು ಯಾರೋ ಜೋರಾಗಿ ಬಡಿದ್ರು. ಡಮಾರ್ ಡಮಾರ್. ರಘು ಮತ್ತು ಕಾವೇರಿ ಬೆಚ್ಚಿ ಬಿದ್ರು. ಅಯ್ಯೋ, ಗೌಡ್ರು ಬಂದ್ಬಿಟ್ರು ಅನ್ಸುತ್ತೆ. ಕಾವೇರಿ, ನೀನ್ ನೋಡಕ್ ಹೋಗು, ನಾನ್ ಹೋಗಿ ನೋಡ್ತೀನಿ. ರಘು ನಡುಗುತ್ತಾ ಹೋಗಿ ಬಾಗಿಲ್ ತೆಗೆದ. ಕಾವೇರಿನೂ ಅವನ ಜೊತೆ ಬಂದ್ರು. ಆದ್ರೆ ಅಲ್ಲಿ ಗೌಡ್ರು ಇರ್ಲಿಲ್ಲ, ಯಾರೂ ಇರ್ಲಿಲ್ಲ. ಬದಲಿಗೆ ಮನೆ ಬಾಗಿಲಲ್ಲಿ 2 ದೊಡ್ಡ ರೇಷ್ಮೆ ಬಟ್ಟೆಯ ಗಂಟು ಬಿದ್ದಿತ್ತು. ಅದ್ರ ಮೇಲೆ ಒಂದು ಲೆಟರ್ ಇತ್ತು. ರಘು ಮತ್ತು ಕಾವೇರಿ ಅದನ್ನು ಒಳಗೆ ತಂದು ಬಿಚ್ಚಿ ನೋಡಿದ್ರು. ರೀ, ನೋಡಿ ಇಲ್ಲಿ, ಇದು ಅದೇ ಬಂಗಾರ ಅಲ್ವಾ? ನೀವ್ ಹೇಳಿದ್ರಲ್ಲ, ಅದೇ ಒಡವೆಗಳು. ಹೇ ದೇವ್ರೇ, ಕಣ್ಣು ಕೋರೈಸುವಷ್ಟು ಬೆಳ್ಳಿ ಬಂಗಾರ. ಹೌದು ಕಣೆ, ಆದ್ರೆ ಇದು ಇಲ್ಲಿಗೆ ಹೇಗೆ ಬಂತು? ಯಾರು ತಂದ್ರು? ರಘು ಆ ಲೆಟರ್ ಓದಿದ. ಅದರಲ್ಲಿ ಹೀಗೆ ಬರ್ದಿತ್ತು. ಮಗನೇ ರಘು, ನಾನು ದಾರಿ ತಪ್ಪಿದ ಮುದುಕಿಯಲ್ಲ. ನಾನು ಈ ತುಂಗಾ ನದಿಯ ದೇವತೆ. ನಿನ್ನ ಕಷ್ಟ, ನಿನ್ನ ಶ್ರಮ ಎಲ್ಲವನ್ನೂ ನಾನು ದಿನಾ ನೋಡ್ತಿದ್ದೆ.
ನಿನ್ನ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋಕ್ಕೆ ನಾನು ಬಂದಿದ್ದೆ. ಹಸಿದಾಗ ನಿನ್ನ ಊಟ ನನಗೆ ಕೊಟ್ಟೆ. ರಾಶಿ ಬಂಗಾರ ಇದ್ರು ಯಾರೂ ಇಲ್ದಿದ್ರು ಕದಿಯದೆ ಬಿಟ್ಟು ಬಂದೆ. ಈ ಜಗತ್ತಲ್ಲಿ ಇಂಥ ಮನುಷ್ಯರು ಸಿಗೋದು ಕಷ್ಟ. ಈ ಬಂಗಾರ ನಿನ್ನ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ. ಇದು ನಿನಗೆ ಸೇರಿದ್ದು. ಇನ್ಮೇಲೆ ನಿನಗೆ ಯಾವ ಕಷ್ಟನೂ ಬರಲ್ಲ. ಸುಖವಾಗಿರು. ತಾಯಿ, ಎಂಥ ಕರುಣೆ ನಿಂದು. ಇವತ್ತು ನಮ್ಮ ಬದುಕು ಪಾವನ ಆಯಿತು. ರಘು ಆ ಬಂಗಾರದಲ್ಲಿ ಸ್ವಲ್ಪ ಮಾರಿ ಅದೇ ದಿನ ಸಂಜೆ ಶಿವಪ್ಪ ಗೌಡ್ರ ಮನೆಗೆ ಹೋದ. ಗೌಡ್ರು ಬೈಯೋಕೆ ರೆಡಿ ಇದ್ರು. ರಘು ಟೇಬಲ್ ಮೇಲೆ 15,000 ಇಟ್ಟ. ಗೌಡ್ರೆ, ನಿಮ್ಮ ಸಾಲ ಬಡ್ಡಿ ಸಮೇತ ಇದೆ, ಎನಿಸಿಕೊಳ್ಳಿ. ಏನಪ್ಪ ರಘು, ಲಾಟ್ರಿ ಹೊಡಿತಾ? ಎಲ್ಲಿಂದ ಬಂತು ದುಡ್ಡು? ದೇವ್ರು ಕೊಟ್ಟಿದ್ದು ಗೌಡ್ರೆ. ಪ್ರಾಮಾಣಿಕತೆ ಇದ್ರೆ ಲಾಟ್ರಿಗಿಂತ ದೊಡ್ಡದು ಸಿಗುತ್ತೆ. ರಘು ದೊಡ್ಡ ಮನೆ ಕಟ್ಟಿದ, ಹೊಸ ದೋಣಿ ತಗೊಂಡ ಹಾಗೂ ಕಾವೇರಿಗೆ ಒಂದು ಒಳ್ಳೆ ಒಡವೆ ಮಾಡಿಸಿದ. ಆದ್ರೆ ಅವನು ತನ್ನ ಹಳೆ ವಿಚಾರ ಮರೆಯಲಿಲ್ಲ. ಊರ ಬಡವರಿಗೆ, ಕಷ್ಟದಲ್ಲಿರೋ ಮೀನುಗಾರರಿಗೆ ಸಹಾಯ ಮಾಡಿದ. ಭದ್ರ ಮತ್ತು ಕರಿಯ ರಘುವಿನ ಏಳಿಗೆ ನೋಡಿ ತಮ್ಮ ತಪ್ಪು ತಿಳ್ಕೊಂಡ್ ಬಂದು ರಘುವಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಕ್ಷಮಿಸ್ಬಿಡ್ ರಘು, ನಾವು ನಿನ್ನನ್ನು ತುಂಬ ಹೀಯಾಳಿಸಿದ್ವಿ. ನೀನ್ ಮನುಷ್ಯ ಅಲ್ಲ, ದೇವ್ರು ಕಣಪ್ಪ. ಏಳಿ ಅಣ್ಣಂದ್ರೆ, ಬಡತನ ಯಾರಪ್ಪನ ಸ್ವತ್ತು ಅಲ್ಲ, ಶ್ರೀಮಂತಿಕೆ ಶಾಶ್ವತ ಅಲ್ಲ. ಮನುಷ್ಯತ್ವ ಒಂದೇ ಉಳಿಯೋದು. ಎಲ್ಲರೂ ಒಟ್ಟಿಗೆ ಬಾಳೋಣ. ಅಂದಿನಿಂದ ರಘು ಮತ್ತು ಕಾವೇರಿ ಊರಿಗೆ ಮಾದರಿಯಾಗಿ ಬದುಕಿದ್ರು. ತುಂಗಾ ನದಿ ಇಂದಿಗೂ ಹರಿತಾನೇ ಇದೆ. ಆದ್ರೆ ರಘುವಿನ ಕಥೆ ಮಾತ್ರ ಶಾಶ್ವತವಾಗಿ ಉಳಿಯಿತು. ಸತ್ಯ ಮತ್ತು ಪ್ರಾಮಾಣಿಕತೆ ಕಷ್ಟ ತರಬಹುದು, ಆದ್ರೆ ಕೊನೆಗೆ ಅದು ತರುವ ಗೆಲುವು ಯಾರಿಂದಲೂ ಕದಿಯೋಕೆ ಆಗಲ್ಲ. ವೀಕ್ಷಕರೇ, ಜೀವನದಲ್ಲಿ ಕಷ್ಟಗಳು ಬರೋದು ನಮ್ಮನ್ನ ಸೋಲ್ಸೋಕಲ್ಲ, ನಮ್ಮ ಹತ್ರ ಎಷ್ಟು ತಾಳ್ಮೆ ಮತ್ತು ಪ್ರಾಮಾಣಿಕತೆ ಇದೆ ಅಂತ ಪರೀಕ್ಷೆ ಮಾಡೋಕ್ಕೆ. ರಘು ತರ ಕಷ್ಟದಲ್ಲೂ ಧರ್ಮ ಬಿಡದೆ ಇದ್ರೆ ಆ ದೇವರು ಹುಡುಕಿಕೊಂಡು ಬಂದು ವರ ಕೊಡ್ತಾನೆ. ನೆನಪಿರ್ಲಿ ಸ್ನೇಹಿತರೆ, ಮೋಸ ಮಾಡಿ ಗಳಿಸಿದ ಆಸ್ತಿಗಿಂತ ಬೆವರು ಸುರಿಸಿ ಗಳಿಸಿದ ನೆಮ್ಮದಿನೇ ನಿಜವಾದ ಬಂಗಾರ. ಈ ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.